ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 19. ಮತ್ತೆ ನಿನ್ನ ಪ್ಲೇಟ್ ಎಲ್ಲಿದೆ ಅಂದರೆ ಮಾತನಾಡುತ್ತಿಲ್ಲವೇಕೆ ಅಂದ. ಇಲ್ಲ ಎಂದು ತಲೆ ಅಡ್ಡಲಾಗಿ ಅಲ್ಲಾಡಿಸಿದ ಕೂಡಲೇ, ಹಾಗಾದರೆ ನೀನು ತಿನ್ನು, ನಾನು ಆಮೇಲೆ ತಿಂತೀನಿ ಅಂತಾನೆ. ಮೊದಲು ನೀವು ತಿನ್ನಿ ಅಂದಾಗ ಅಂದರೆ ಏನು? ತಿನ್ನದೆ ಉಪವಾಸ ಇದ್ದು ಸತ್ಯಾಗ್ರಹ ಮಾಡಿ ನೀನು ಒಳ್ಳೆಯವಳು ಅಂತ ಅನ್ನಿಸಿಕೊಳ್ಳಬೇಕು ಅಂದುಕೊಂಡಿದ್ದೀಯಾ? ಅಂತಹ ಬೇಳೆ ಕಾಳುಗಳೇನು ನನ್ನ ಹತ್ರ ಬೇಯಲ್ಲ. ಅಂತಹ ಆಲೋಚನೆಗಳು ಏನಾದರೂ ಇದ್ದರೆ ಮೊದಲೇ ಅವುಗಳನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು. ನೀನು ತಿನ್ನದೆ ಸತ್ಯಾಗ್ರಹ ಮಾಡಿದ ಮಾತ್ರಕ್ಕೆ ನಾನು ನಿನ್ನ ಮೇಲೆ ಕರುಣೆ ತೋರಿಸ್ತೀನಿ ಅಂತ ತಪ್ಪಿಯೂ ಅಂದುಕೋಬೇಡ. ಸುಮ್ಮನೆ ಹಠ ಮಾಡೋದನ್ನು ಬಿಟ್ಟು ಬಾಯಿ ಮುಚ್ಕೊಂಡು ಪ್ಲೇಟ್ನಲ್ಲಿ ಡಿನ್ನರ್ ಹಾಕಿಕೊಂಡು ನೀನು ತಿನ್ನು ಎಂದು ಸೀರಿಯಸ್ ಆಗಿ ಹೇಳ್ತಾನೆ. ಆದರೂ ಗಾನವಿ ಅಲ್ಲೇ ನಿಂತಿರೋದನ್ನು ನೋಡಿ, ಏನು ನೀನು ತಿನ್ನದಿದ್ರೆ ನಾನೇ ತಿನ್ನಿಸ್ತೀನಿ ಅಂದ್ಕೊಂಡಿದ್ದೀಯಾ ಎನ್ನಲಾಗಿ ಹ್ಞೂ ಎಂದು ತಲೆ ಅಡ್ಡಲಾಗಿ ಅಲ್ಲಾಡಿಸುತ್ತಾಳೆ. ಮತ್ತೇನು ನೋಡ್ತಾ ಇದ್ದೀಯಾ, ಪ್ಲೇಟ್ನಲ್ಲಿ ಹಾಕಿಕೊಂಡು ತಿನ್ನು ಎಂದು ಗದರುತ್ತಾನೆ ಆದಿ ಗದರಿದ ಕೂಡಲೇ ತಡಬಡಾಯಿಸುತ್ತಾ ಮುಂದೆ ಬಂದು ಪ್ಲೇಟ್ನಲ್ಲಿ ಒಂದು ಚಪಾತಿ ಸ್ವಲ್ಪ ಪಲ್ಯ ಹಾಕಿಕೊಳ್ಳುತ್ತಾಳೆ. ಪ್ಲೇಟ್ನಲ್ಲಿ ಹಾಕಿಕೊಳ್ಳುತ್ತಾಳೆ ಹೊರತು ಬಾಯಲ್ಲಿ ಒಂದು ತುತ್ತು ಕೂಡ ಇಟ್ಟುಕೊಳ್ಳುವುದಿಲ್ಲ ಗಾನವಿ. ಪ್ಲೇಟ್ ಮುಂದಿಟ್ಟುಕೊಂಡು ತಿನ್ನದೆ ಹಾಗೆ ನೋಡುತ್ತಿರುವುದನ್ನು ನೋಡಿ, ತಿನ್ನು, ಇನ್ನೂ ತಿನ್ನದೆ ನೋಡ್ತೀಯಲ್ಲ ಎಂದು ಮತ್ತೆ ಗದರುತ್ತಾನೆ. ತಕ್ಷಣ ಸ್ಪೀಡಾಗಿ ಬಾಯಲ್ಲಿ ತುರುಕಿಕೊಳ್ಳುತ್ತಾಳೆ. ಒಂದೇ ಬಾರಿ ಜೋರಾಗಿ ತುರುಕಿಕೊಂಡಿದ್ದರಿಂದ ಗಾನವಿಗೆ ಗಂಟಲಿಗೆ ಸಿಲುಕುತ್ತದೆ. ವಿಪರೀತ ಕೆಮ್ಮು ಬರುವುದನ್ನು ನೋಡಿ ತಕ್ಷಣ ರಿಯಾಕ್ಟ್ ಆದ ಆದಿ ಅಲ್ಲಿದ್ದ ನೀರಿನ ಗ್ಲಾಸ್ ಗಾನವಿಗೆ ಕೊಟ್ಟು ಅವಳ ತಲೆಯನ್ನು ಮೆಲ್ಲಗೆ ತಟ್ಟುತ್ತಾನೆ. ನೀರು ಕುಡಿದು ಗಾನವಿ ಚೇತರಿಸಿಕೊಂಡ ಮೇಲೆ, ಇಷ್ಟು ಬೆಳೆದಿದ್ದೀಯ, ನಿನಗಿನ್ನೂ ಸರಿಯಾಗಿ ತಿನ್ನೋಕೆ ಬರಲ್ವಾ ಅಂತ ಕೇಳ್ತಾನೆ. ಬರುತ್ತೆ ಎನ್ನುತ್ತಾಳೆ ಗಾನವಿ. ಹಾಗಾದರೆ ನಿಧಾನವಾಗಿ ತಿನ್ನೋಕೆ ಆಗಲ್ವಾ? ಯಾಕೆ ಅಷ್ಟು ಸ್ಪೀಡಾಗಿ ತುರುಕಿಕೊಳ್ತಿದ್ದೆ ಎಂದು ಕೇಳುತ್ತಾನೆ ಆದಿ. ಅದಕ್ಕೆ ಉತ್ತರಿಸದೆ ಮೌನವಾಗಿ ಮತ್ತೆ ಪ್ಲೇಟ್ನಲ್ಲಿರುವುದನ್ನು ತಿನ್ನುತ್ತಾಳೆ ಗಾನವಿ. ಆದಿ ಕೂಡ ಊಟ ಮುಗಿಸಿದ ನಂತರ ಅಲ್ಲಿದ್ದ ಪ್ಲೇಟ್ಸ್ ಎಲ್ಲ ತೆಗೆದು ಡಿಶ್ ಬೌಲ್ಸ್ ತೆಗೆದುಕೊಂಡು ಕೆಳಗೆ ಹೋಗುತ್ತಾಳೆ ಗಾನವಿ. ಕೆಳಗೆ ಹೋದ ಗಾನವಿಗೆ ತನಗೆ ಗಂಟಲಿಗೆ ಸಿಕ್ಕಿಕೊಂಡಾಗ ಆದಿ ಕಂಗಾಲಾಗಿದ್ದು ತನ್ನ ತಲೆ ಸವರಿ ಹತ್ತಿರವಿದ್ದು ನೀರು ಕುಡಿಸಿದ್ದು ನೆನಪಾಗುತ್ತೆ. ಆಗ ಆದಿ ಕಣ್ಣಲ್ಲಿ ಕಂಡ ಭಾವನೆಗೆ ಹೆಸರೇನೋ ಗಾನವಿಗೆ ತಿಳಿಯದು. ಅದು ಪ್ರೀತಿಯ ಅಥವಾ ಜವಾಬ್ದಾರಿಯ ಅಥವಾ ಇನ್ನೇನಾದರೂ ಭಾವನೆಯ ಅರ್ಥವಾಗಲ್ಲ. ಇಷ್ಟು ಮುಂಚೆ ತನ್ನೊಂದಿಗೆ ಹೇಗೆ ಮಾತನಾಡಿದ ಎಂದು ನೆನಪಾಗಿ ಆಗ ಆದಿ ತನ್ನನ್ನು ಅಂದ ಮಾತುಗಳಿಗೆ ಈಗ ತನ್ನ ಮೇಲೆ ತೋರಿಸಿದ ಕಾಳಜಿಗೆ ತುಂಬ ವ್ಯತ್ಯಾಸವಿರುವುದನ್ನು ಗಮನಿಸುತ್ತಾಳೆ ಗಾನವಿ. ಅಷ್ಟರಲ್ಲೇ ದ್ವೇಷ, ಅಷ್ಟರಲ್ಲೇ ಪ್ರೀತಿ ಎರಡೂ ಕಾಣಿಸುತ್ತಿದೆ ಅವನ ವರ್ತನೆಯಲ್ಲಿ. ತನ್ನನ್ನು ಅಷ್ಟೆಲ್ಲ ಮಾತು ಅಂದರೂ ತಾನು ತಿನ್ನುವವರೆಗೂ ಸುಮ್ಮನಿರಲಿಲ್ಲ ಆದಿ. ಬೈದೋ ಹೆದರಿಸಿಯೋ ತಾನು ತಿನ್ನುವವರೆಗೂ ತನ್ನ ಹತ್ತಿರವೇ ಇದ್ದ. ನಾನು ತಿಂದರೆ ಅವನಿಗೇನು, ತಿನ್ನದಿದ್ದರೆ ಅವನಿಗೇನು, ಯಾಕೆ ನನ್ನ ಮೇಲೆ ಅಷ್ಟು ಕೇರ್ ತೋರಿಸುತ್ತಿದ್ದಾರೆ ಅಂತ ಆದಿ ವರ್ತನೆ ಗಾನವಿಗೆ ಎಷ್ಟು ಯೋಚಿಸಿದರೂ ಅರ್ಥವಾಗುತ್ತಿಲ್ಲ. ತಲೆ ಹಿಡಿದುಕೊಳ್ಳುತ್ತಾಳೆ ಗಾನವಿ. ಎಷ್ಟು ಬೇಡವೆಂದರೂ ನಡೆದ ಘಟನೆಗಳು ನೆನಪಾಗುತ್ತಿದ್ದರೆ ಕ್ಷಣ ಕ್ಷಣಕ್ಕೂ ಬದಲಾಗುವ ಆದಿ ವರ್ತನೆಗೆ ಆದಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಗಾನವಿಗೆ ತಿಳಿಯುತ್ತಿಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸೀತಮ್ಮ, ಊಟ ಮಾಡಿದ್ರ ಅಮ್ಮ ಎಂದು ಅನುಮಾನದಿಂದ ಕೇಳಲು, ತಿಂದೆ ಸೀತಮ್ಮ, ನೀವು ತಿನ್ನಿ ಎಂದು ಹೇಳಿ ಅಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡುತ್ತಿದ್ದರೆ, ಅದೆಲ್ಲ ನಾನು ಮಾಡ್ತೀನಿ ಅಮ್ಮ, ನೀವು ಹೋಗಿ, ಈಗಾಗಲೇ ತುಂಬ ಲೇಟ್ ಆಯಿತು, ಯಜಮಾನರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಎಂದು ಹೇಳಿ ಕಳುಹಿಸುತ್ತಾಳೆ. ಅವರಿಬ್ಬರ ಮಧ್ಯೆ ಇರೋದು ಹೊರಗಿನವರಿಗೆ ತಿಳಿಯೋದು ಇಷ್ಟವಿಲ್ಲದೆ ಮರು ಮಾತನಾಡದೆ ಮೇಲೆ ಹೋಗುತ್ತಾಳೆ ಗಾನವಿ. ಅವಳು ಹೋದಾಗಲೂ ಆದಿ ಇನ್ನೂ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿರುತ್ತಾನೆ. ಅವಳು ದಿನ ಮಲಗುವುದು ಆ ಸೋಫಾದಲ್ಲೇ. ಈಗ ಆದಿ ಅಲ್ಲೇ ಇರುವುದರಿಂದ ತಾನು ಎಲ್ಲಿ ಮಲಗಬೇಕೋ ಅರ್ಥವಾಗುವುದಿಲ್ಲ. ಎದುರುಗಡೆ ಕಿಂಗ್ ಸೈಜ್ ಬೆಡ್ ಖಾಲಿ ಇದ್ದರೂ ಗಾನವಿ ಬೆಡ್ ಮೇಲೆ ಮಲಗುವುದಿಲ್ಲ. ತನ್ನ ಹತ್ತಿರಕ್ಕೆ
ಬರಬಾರದೆಂದು ಹಾದಿ ಯಾವಾಗಲೋ ಹೇಳಿದ್ದರಿಂದ ಅರುಂಧತಿ ಅವರಿಗೆ ಅವರಿಬ್ಬರು ದೂರವಾಗಿದ್ದಾರೆ ಎಂಬ ಅನುಮಾನ ಬಾರದಿರಲು ಗಾನವಿ ಅದೇ ರೂಮಿನ ಸೋಫಾದಲ್ಲಿ ಮಲಗುತ್ತಾಳೆ. ಆದರೆ ಈಗ ಅದೇ ಜಾಗದಲ್ಲಿ ಹಾದಿ ಕೆಲಸ ಮಾಡುತ್ತಿರುವುದರಿಂದ 10 ನಿಮಿಷ ಹಾಗೆ ನಿಂತ ಗಾನವಿ ಹಾದಿ ತನ್ನ ಕಡೆ ತಲೆ ಕೂಡ ತಿರುಗಿಸದೆ ಸೀರಿಯಸ್ ಆಗಿ ಏನೋ ಕೆಲಸ ಮಾಡಿಕೊಳ್ಳುತ್ತಿರುವುದರಿಂದ ಏನು ಮಾಡಬೇಕೋ ತಿಳಿಯದೆ ಬೆಡ್ ಪಕ್ಕದಲ್ಲೇ ಒಂದು ಚಾಪೆ ಹಾಸಿಕೊಂಡು ಅದರ ಮೇಲೆ ಒಂದು ಬೆಡ್ಶೀಟ್ ಹಾಕಿಕೊಂಡು ಮಲಗುತ್ತಾಳೆ. 1 ಗಂಟೆ ನಂತರ ತಾನು ಮಾಡಬೇಕಾದ ಕೆಲಸ ಮುಗಿದ ಮೇಲೆ ಎದುರುಗಡೆ ನೋಡಿದ ಹಾದಿಗೆ ಕೆಳಗೆ ಚಾಪೆ ಹಾಸಿಕೊಂಡು ಬೆಡ್ಶೀಟ್ ಹೊದ್ದು ಮುದುರಿಕೊಂಡು ಮಲಗಿರೋದು ಕಾಣಿಸ್ತಾಳೆ ಗಾನವಿ. ನಿಜ ಹೇಳಬೇಕೆಂದರೆ ಗಾನವಿ ಬಂದಾಗಲೇ ಹಾದಿ ಗಮನಿಸಿರುತ್ತಾನೆ. ಆದರೆ ಬೇಕೆಂದೇ ಸೋಫಾದಿಂದ ಹೇಳುವುದಿಲ್ಲ. ಅವಳು ಏನು ಮಾಡುತ್ತಾಳೆ ಎಂದು ನೋಡಲು ಬೆಡ್ ಮೇಲೆ ಮಲಗುತ್ತಾಳಾ ಅಥವಾ ಇನ್ನೆಲ್ಲಾದರೂ ಮಲಗುತ್ತಾಳಾ ಎಂದು. ಆದರೆ ಗಾನವಿ ಕೆಳಗೆ ಮಲಗಿದ್ದರಿಂದ ಅವಳ ಮೇಲೆ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತದೆ. ಹತ್ತು ಸುಸ್ತಾಗಿದ್ದರಿಂದ ಆಗಲೇ ಗಾಢ ನಿದ್ದೆಗೆ ಜಾರಿದ್ದಾಳೆ ಗಾನವಿ. ಆಗಲೇ ಹತ್ತಿದ್ದರಿಂದ ಇನ್ನೂ ಅವಳ ಕೆನ್ನೆಗಳ ಮೇಲೆ ಕಣ್ಣೀರಿನ ಗೆರೆಗಳು ಕಾಣಿಸುತ್ತಿದ್ದರೆ ಹಾದಿಗೆ ಗಾನವಿ ಮೇಲೆ ಕನಿಕರ ಉಂಟಾಗುತ್ತದೆ. ಸ್ವಲ್ಪ ಹೊತ್ತು ಗಾನವಿ ಪಕ್ಕ ಕುಳಿತು ಅವಳ ಕೆನ್ನೆಯ ಮೇಲೆ ಒಣಗಿ ಹೋಗಿದ್ದ ಕಣ್ಣೀರಿನ ಗೆರೆಗಳ ಮೇಲೆ ತನ್ನ ಕೈಯಿಟ್ಟು ಸವರುತ್ತಾ ಅವಳನ್ನೇ ನೋಡುತ್ತಾ ಇರುತ್ತಾನೆ. ಹಾದಿ ಕೈ ಸ್ಪರ್ಶ ಗಾನವಿಗೆ ತಿಳಿಯಿತೋ ಏನೋ, ಆ ಕೈ ಸ್ಪರ್ಶದಲ್ಲಿ ಯಾವುದೋ ಆಪ್ತತೆ ಅನುಭವಿಸಿದಳೋ ಏನೋ. ಹಾದಿ ಕೈಯನ್ನು ಹಿಡಿದುಕೊಂಡು ತನ್ನ ಕೆನ್ನೆಯ ಕೆಳಗೆ ಇಟ್ಟುಕೊಳ್ಳುತ್ತಾ ಅದು ತನ್ನ ತಂದೆಯ ಕೈ ಸ್ಪರ್ಶದಂತೆ ಫೀಲ್ ಆಗುತ್ತಾ ಅದರಲ್ಲಿ ತಿಳಿಯದ ಭದ್ರತೆ ಸಿಗುತ್ತಿದ್ದರೆ, ನನ್ನನ್ನು ಬಿಟ್ಟು ಹೋಗಬೇಡ ಅಪ್ಪ ಅಮ್ಮ, ನೀವು ಇಲ್ಲದೆ ನಾನಿರಲಾರೆ. ಇಲ್ಲಿ ಯಾರಿಗೂ ನಾನು ಬೇಕಾಗಿಲ್ಲ. ಇಲ್ಲಿ ನೀವು ಇಲ್ಲದೆ ನಾನು ಒಬ್ಬಂಟಿಯಾಗಿದ್ದೇನೆ ಅಪ್ಪ. ನಾನು ಕೂಡ ನಿಮ್ಮ ಜೊತೆಗೆ ಬಂದು ಬಿಡ್ತೀನಿ. ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿಬಿಡಿ. ಇಲ್ಲಿಯವರೆಗೂ ಈ ಜೀವನದ ಜೊತೆ ಒಂಟಿಯಾಗಿ ಹೋರಾಡಿ ಸುಸ್ತಾಗಿದ್ದೇನೆ. ಇಷ್ಟು ವರ್ಷ ಏನೇ ನಡೆದರೂ ಸಹಿಸಿಕೊಂಡೆ. ಆದರೆ ನನ್ನ ವ್ಯಕ್ತಿತ್ವದ ಮೇಲೆಯೇ ಮಸಿ ಬೀಳುತ್ತಿದ್ದರೆ ನನಗೆ ಬದುಕಲು ಇಷ್ಟವಿಲ್ಲ ಅಪ್ಪ. ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿಬಿಡಿ ಪ್ಲೀಸ್ ಅಪ್ಪ. ನೀವಿಬ್ಬರೂ ಇಲ್ಲದೆ ಒಂಟಿಯಾಗಿ ಈ ಲೋಕದಲ್ಲಿ ಇರಲಾರದೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ನಿದ್ದೆಯಲ್ಲೇ ಅಳುತ್ತಾ ಆ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಕನವರಿಸುತ್ತಾ ಇರುತ್ತಾಳೆ. ಗಾನವಿ ಮಾತುಗಳಿಗೆ ಹಾದಿಗೆ ತುಂಬ ನೋವಾಗುತ್ತಿರುತ್ತದೆ. ಆದರೆ ಅಷ್ಟು ಬೇಗ ತಾನು ಯಾರನ್ನೂ ನಂಬಲಾರ. ಏಕೆಂದರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಶಾಂಭವಿ ಕೂಡ ತುಂಬ ಪ್ರೀತಿಯಿಂದ ತನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡಿದ್ದಳು. ಕೆಲ ದಿನಗಳ ಕಾಲ ತಾಯಿಯ ಪ್ರೀತಿಯನ್ನು ಕೂಡ ತನ್ನ ಮೇಲೆ ತೋರಿಸಿದ್ದಳು. ಆದರೆ ಯಾವಾಗ ತನ್ನ ತಂದೆಯನ್ನು ಮದುವೆಯಾದಳೋ, ಹಣ ಅಧಿಕಾರ ಕೈಗೆ ಬಂತೋ ಅಂದಿನಿಂದ ಹಾದಿಯನ್ನು ದೂರ ಇಟ್ಟಳು. ಅಷ್ಟೇ ಅಲ್ಲದೆ ತನಗೆ ನರಕ ತೋರಿಸಿದಳು. ಕಲ್ಪ ಜೊತೆ ಮಾತನಾಡಿದರೂ ಸಹಿಸಿಕೊಳ್ಳುತ್ತಿರಲಿಲ್ಲ. ತನ್ನ ತಂದೆಗೆ ತನ್ನ ಮೇಲೆ ಇಲ್ಲ ಸಲ್ಲದನ್ನು ಹೇಳಿ ತಂದೆಯ ಪ್ರೀತಿಗೆ ತನ್ನನ್ನು ದೂರ ಮಾಡಿದಳು. ಹಾದಿ ಎಷ್ಟೇ ಹೇಳಿದರೂ ತನ್ನ ಮಾತು ಕೇಳದೆ ಶಾಂಭವಿ ಮಾತನ್ನೇ ತಂದೆ ನಂಬಿದ್ದರಿಂದ ಅಂದಿನಿಂದ ತಂದೆಯೊಂದಿಗೆ ಸರಿಯಾಗಿ ಮಾತನಾಡುವುದನ್ನೇ ಬಿಟ್ಟನು ಹಾದಿ. ಚಿಕ್ಕ ಮಗು ಅಲ್ವಾ, ಅದಕ್ಕೆ ಹೀಗೆ ವರ್ತಿಸುತ್ತಿದ್ದಾನೆ. ದೊಡ್ಡವನಾದರೆ ತಾನೇ ಬದಲಾಗುತ್ತಾನೆ ಎಂದು ಬಿಟ್ಟ ಕೃಷ್ಣಕುಮಾರ್ ಅವರಿಗೆ ಹಾದಿ ಇಲ್ಲಿಯವರೆಗೂ ಸರಿಯಾಗಿ ಮಾತನಾಡದೆ ಇರುವುದರಿಂದ ಆ ತಂದೆ ಮಕ್ಕಳ ಮಧ್ಯೆ ದೂರ ಹಾಗೆ ಬೆಳೆದು ಹೋಯಿತು. ನಂತರ ಕೃಷ್ಣ ಅವರು ಎಷ್ಟೇ ಪ್ರಯತ್ನಿಸಿದರೂ ಹಾದಿ ಮಾತ್ರ ಅವರನ್ನು ಹತ್ತಿರಕ್ಕೂ ಬರಗೊಡಲಿಲ್ಲ. ಏನೋ ಅವರು ಕೇಳಿದ ಪ್ರಶ್ನೆಗಳಿಗೆ ಮೊಟಕಾಗಿ ಉತ್ತರಿಸುತ್ತಿದ್ದನಷ್ಟೇ. ಹೀಗೆ ಆ ತಂದೆ ಮಕ್ಕಳನ್ನು ಯಶಸ್ವಿಯಾಗಿ ಬೇರೆ ಮಾಡಿದಳು ಶಾಂಭವಿ. ಅದಕ್ಕೆ ಶಾಂಭವಿ ಮೇಲೆ ಅಸಹ್ಯ ಹುಟ್ಟಿತು ಹಾದಿಗೆ. ಕೈಗೆ ಹಣ ಬರುವವರೆಗೂ ಒಂದು ತರಹ ವರ್ತಿಸಿ ಆಸ್ತಿ ಬಂದ ಕೂಡಲೇ ಇನ್ನೊಂದು ತರಹ ವರ್ತಿಸಿದ ಶಾಂಭವಿಯನ್ನು ನೋಡುತ್ತಾ ಹೆಣ್ಣು ಮಕ್ಕಳೆಂದರೆ ಒಂದು ರೀತಿಯ ದ್ವೇಷ ಭಾವನೆಯನ್ನು ಬೆಳೆಸಿಕೊಂಡ ಹಾದಿ. ಬೆಳೆದ ನಂತರ ಬಿಸಿನೆಸ್ ಜವಾಬ್ದಾರಿ ಕೈಗೆ ತೆಗೆದುಕೊಂಡ ನಂತರ ಬಿಸಿನೆಸ್ ಪಾರ್ಟೀಸ್ಗೆ ಹೋದಾಗಲೂ ಹುಡುಗಿಯರೆಲ್ಲ ತನ್ನ ಹಣವನ್ನು ನೋಡಿ ತನ್ನ ಹತ್ತಿರ
ಬಂದವರೇ. ಅವರಲ್ಲೆಲ್ಲ ಇನ್ನೊಬ್ಬ ಶಾಂಭವಿ ಕಾಣಿಸುತ್ತಿದ್ದರೆ ಹೆಣ್ಣು ಮಕ್ಕಳೆಂದರೆ ಅಸಹ್ಯ ಬೆಳೆಸಿಕೊಂಡ. ಅದಕ್ಕೆ ಆದಿ ನಾನು ಮದುವೆ ಮಾಡಿಕೊಳ್ಳಲ್ಲ ಎಂದು ಅರುಂಧತಿ ಅವರಿಗೆ ಗಟ್ಟಿಯಾಗಿ ಹೇಳಿದ್ದ. ಆದರೆ ಇವನನ್ನು ಹೀಗೆ ಬಿಟ್ಟರೆ ಆದಿ ಜೀವನ ಪೂರ್ತಿ ಮದುವೆಯಾಗದೆ ಇರುತ್ತಾನೆಂದು ಅರುಂಧತಿ ಅವರು ಸೆಂಟಿಮೆಂಟ್ನಿಂದ ಇವನನ್ನು ಲಾಕ್ ಮಾಡಿ ಆದಿ ಎಷ್ಟು ಬೇಡವೆಂದರೂ ಗಾನವೀನ ಕೊಟ್ಟು ಮದುವೆ ಮಾಡಿದರು. ತನ್ನ ಗ್ರಾನಿ ತನಗೆ ಬಲವಂತವಾಗಿ ಮದುವೆ ಮಾಡಿದರೂ ಗಾನವಿನ ಹೇಗಾದರೂ ಮಾಡಿ ಬಿಟ್ಟು ಬಿಡಬೇಕೆಂದುಕೊಂಡಿದ್ದ. ಆದರೆ ಗಾನವಿ ಬಗ್ಗೆ ಅರುಂಧತಿಯವರು ಹೇಳಿದ ಮಾತುಗಳಿಂದ ಅವಳು ಎಲ್ಲರಂತೆ ಹಣದ ಮನುಷ್ಯ ಅಲ್ಲ ಎಂದು ನಂಬಿ ಅವಳಿಗೆ ತನ್ನ ಹೆಂಡತಿಯಾಗಿ ತನ್ನ ಜೀವನದಲ್ಲಿ ಸ್ಥಾನ ಕೊಡಬೇಕೆಂದುಕೊಂಡಿದ್ದ. ಆದರೆ ಗಾನವಿ ಬಗ್ಗೆ ತನ್ನ ಚಿಕ್ಕಮ್ಮ ಹೇಳಿದ ಮಾತುಗಳಿಂದ ಅವಳನ್ನು ನಂಬಲಾಗದೆ ಅವಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುವವರೆಗೂ ಅವಳನ್ನು ದೂರ ಇಡಬೇಕೆಂದುಕೊಂಡಿದ್ದ. ತನ್ನ ಸುತ್ತಲೂ ಇರುವ ಹೆಣ್ಣು ಮಕ್ಕಳೆಲ್ಲ ಹಣವನ್ನೇ ಲೋಕವೆಂದು ಭಾವಿಸಿ ಅದಕ್ಕೆ ಪ್ರಾಮುಖ್ಯತೆ ನೀಡಿದ್ದರಿಂದ ಗಾನವಿನ ಅಷ್ಟು ಬೇಗ ನಂಬಲು ಆಗುತ್ತಿಲ್ಲ. ಒಂದೆಡೆ ಅವಳನ್ನು ನೋಡಿದರೆ ಪಾಪ ಅನ್ನಿಸಿ ಕರುಣೆ ಹುಟ್ಟಿದರೂ ಅಷ್ಟು ಬೇಗ ಅವಳನ್ನು ನಂಬಿ ತನ್ನ ಜೀವನಕ್ಕೆ ಆಹ್ವಾನಿಸಲಾಗುತ್ತಿಲ್ಲ. ಇಷ್ಟರಲ್ಲಿ ಗಾನವಿ ಕಣ್ಣೀರು ಹನಿಗಳು ತನ್ನ ಕೈ ಮೇಲೆ ಬೀಳುವುದರಿಂದ ಗಾನವಿ ಕೆನ್ನೆ ಸವರಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಹೋದರೆ ಆದಿ ಕೈಯನ್ನು ತೆಗೆದುಕೊಳ್ಳಲಾಗದಂತೆ ಹಾಗೆ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಗಾನವಿ. ಅರ್ಧ ಗಂಟೆ ಕಾಲ ಹಾಗೆ ಅವಳ ಪಕ್ಕ ಕುಳಿತ ಆದಿ ಗಾನವಿ ಎಷ್ಟು ಹೊತ್ತು ಆದರೂ ತನ್ನ ಕೈ ಬಿಡದೆ ಇರುವುದರಿಂದ ಉಹ್ ಎಂದು ಅವಳ ಮುಖದ ಮೇಲೆ ಗಾಳಿ ಊದಲು ಹಾಯಾಗಿ ಅನ್ನಿಸಿ ತನ್ನ ಕೈ ಹಿಡಿತವನ್ನು ಸಡಿಲ ಮಾಡುತ್ತಾಳೆ ಗಾನವಿ. ಆದಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಗಾನವಿ ಹಣೆಯ ಮೇಲೆ ಅಂಟದಂತೆ ತುಟಿಗಳನ್ನಿರಿಸಿ ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ಬಿಟ್ಟು ಬೆಡ್ ಮೇಲೆ ಹೋಗಿ ಮಲಗುತ್ತಾನೆ. ತನ್ನ ಅಕ್ಕ ಹೇಳಿದ ಮಾತಿನಂತೆ ಶ್ರೀನುನನ್ನು ಕೇಳಿ ಅಜಯ್ ಡೀಟೇಲ್ಸ್ ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾನೆ ಪ್ರಸಾದ್. ಅಂದಿನಿಂದಲೂ ಶ್ರೀನು ಆ ಮನೆಯಿಂದ ಯಾವಾಗ ಹೊರಗೆ ಬರುತ್ತಾನೋ ತನಗೆ ಒಂಟಿಯಾಗಿ ಯಾವಾಗ ಸಿಗುತ್ತಾನೋ ಎಂದು ಕಾಯುತ್ತಾ ಇರುತ್ತಾನೆ ಪ್ರಸಾದ್. ಸಂಜೆ ಹೊತ್ತಿಗೆ ಶ್ರೀನು ಒಂಟಿಯಾಗಿ ಹೊರಗೆ ಬರಲು ಯಾರೂ ನೋಡದಂತೆ ಅವನನ್ನು ಫಾಲೋ ಮಾಡುತ್ತಾನೆ. ಸ್ವಲ್ಪ ದೂರ ನಡೆದ ನಂತರ ಅವನನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ತಿಳಿದು ಶ್ರೀನು ಹತ್ತಿರ ಹೋಗುತ್ತಾನೆ ಪ್ರಸಾದ್. ದಿಢೀರನೆ ಶ್ರೀನು ಭುಜದ ಮೇಲೆ ಯಾರೋ ಕೈ ಹಾಕಿದ್ದರಿಂದ ಯಾರದು ಎಂದು ಹಿಂದಕ್ಕೆ ತಿರುಗುತ್ತಾನೆ ಶ್ರೀನು. ಎದುರುಗಡೆ ಹೊಸಬನಾಗಿ ಕಾಣಿಸುತ್ತಿರುವ ಪ್ರಸಾದ್ನನ್ನು ನೋಡಿ ಅವನನ್ನು ಆ ಊರಿನಲ್ಲಿ ಎಂದೂ ನೋಡಿಲ್ಲವಾದ್ದರಿಂದ ಯಾರು ನೀನು ಎಂದು ಕೇಳುತ್ತಾನೆ ಶ್ರೀನು. ನಾನು ಅಜಯ್ ಫ್ರೆಂಡು ರೀ. ಅವನಿಗೋಸ್ಕರ ಅವನ ಊರಿಗೆ ಹೋದರೆ ಇಲ್ಲಿಗೆ ಬಂದಿದ್ದಾನೆ ಎಂದು ತಿಳಿದು ಅವನನ್ನು ಭೇಟಿಯಾಗಲು ಇಷ್ಟು ದೂರ ಬಂದೆ ಎಂದು ಹೇಳಿ ಅಜಯ್ ನಂಬರ್ ಮತ್ತು ಡೀಟೇಲ್ಸ್ ಕೊಡುವಂತೆ ಕೇಳುತ್ತಾನೆ ಶ್ರೀನುನನ್ನು. ಏನು, ನೀನು ನಮ್ಮ ಅಜಯ್ ಫ್ರೆಂಡಾ? ನಿನ್ನನ್ನು ನಾನೆಂದೂ ಅವನ ಜೊತೆ ನೋಡಿಲ್ವಲ್ಲ ಎನ್ನುತ್ತಾ ಸ್ವಲ್ಪ ಕಾಸ್ಟ್ಲಿಯಾಗಿರುವ ಪ್ರಸಾದ್ ಡ್ರೆಸ್ ಸೆನ್ಸ್ ನೋಡಿ ಅನುಮಾನದಿಂದ ನೀನು ನಿಜವಾಗಲೂ ನಮ್ಮ ಅಜಯ್ ಫ್ರೆಂಡಾ? ಅವನ ಫ್ರೆಂಡ್ಸ್ ಎಲ್ಲರೂ ನನಗೆ ಗೊತ್ತು. ನಿನ್ನನ್ನು ಎಂದೂ ನಾನು ನೋಡಿಲ್ಲ ಎನ್ನುತ್ತಾನೆ ಶ್ರೀನು. ನಾನು ಇವಾಗಿನ ಫ್ರೆಂಡ್ ಅಲ್ಲ ರೀ, ಚಿಕ್ಕಂದಿನ ಫ್ರೆಂಡ್. ನಾನು ಚಿಕ್ಕವನಿದ್ದಾಗಲೇ ನಮ್ಮ ತಂದೆಯವರು ವ್ಯಾಪಾರದ ವಿಷಯವಾಗಿ ನಾವೆಲ್ಲ ಬೇರೆ ಊರಿಗೆ ಹೋಗಿಬಿಟ್ವಿ. ನಂತರ ಮತ್ತೆ ಈಗಲೇ ಬಂದಿರೋದು. ಅದಕ್ಕೆ ನೀವು ನನ್ನನ್ನು ಗುರುತು ಹಿಡಿಯಲಿಲ್ಲ. ಮತ್ತೆ ಇಷ್ಟು ದಿನಗಳಿಗೆ ಅನಿವಾರ್ಯವಾಗಿ ಊರಿಗೆ ಬರುವ ಹಾಗೆ ಆಯಿತು. ಎಲ್ಲರನ್ನೂ ಭೇಟಿಯಾದೆ. ಅಜಯ್ನನ್ನು ಕೂಡ ಭೇಟಿಯಾಗೋಣ ಎಂದುಕೊಳ್ಳುವಷ್ಟರಲ್ಲಿ ಅವನು ಈ ಊರಿಗೆ ಬಂದಿರುವುದು ತಿಳಿಯಿತು. ಮತ್ತೆ ನಾವು ಸಂಜೆಗೆ ಹೋಗಿಬಿಡಬೇಕು. ಅದಕ್ಕೆ ಅವನಿಗೋಸ್ಕರ ಇಲ್ಲಿಯವರೆಗೂ ಬಂದೆ. ಆದರೆ ಅವನು ಇಲ್ಲೂ ಇಲ್ಲ. ನೀವು ಅವನ ಭಾವ ಎಂದು ನನಗೆ ತಿಳಿಯಿತು. ಅದಕ್ಕೆ ಅಜಯ್ ನಂಬರ್ ನಿಮ್ಮ ಹತ್ತಿರ ಇರುತ್ತದೆ ಎಂದು ಎಷ್ಟೋ ಆಸೆಯಿಂದ ಬಂದೆ. ಪ್ಲೀಸ್ ಒಂದ್ಸಲ ಅವನ ನಂಬರ್ ಹೇಳಿ, ನಾನು ಅವನ ಹತ್ತಿರ ಮಾತನಾಡುತ್ತೇನೆ ಎಂದು ಹೇಳುತ್ತಾನೆ ಪ್ರಸಾದ್. ಪ್ರಸಾದ್ ಮಾತುಗಳು ನಂಬುವಂತೆ ಇಲ್ಲದಿದ್ದರೂ ಅವನು ಹಾಕಿಕೊಂಡ ಡ್ರೆಸ್ ನೋಡಿ ಚೆನ್ನಾಗಿ ಹಣ ಇರುವವನು ಎಂದು ಅರ್ಥವಾಗುತ್ತದೆ ಶ್ರೀನುಗೆ.
ಅದಕ್ಕೆ ಅವನ ನಂಬರ್ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ, ಆದರೆ ಅದರಿಂದ ನನಗೇನು ಲಾಭ ಎಂದು ಕೇಳುತ್ತಾನೆ ಪ್ರಸಾದ್ನನ್ನು. ಅದೇನ್ರಿ ಹಾಗೆ ಮಾತಾಡ್ತೀರಾ, ಅವನು ನಿಮ್ಮ ಬಾಮೈದನ ಅಲ್ವಾ, ಅವನ ನಂಬರ್ ಕೇಳಿದರೆ ನನಗೇನು ಲಾಭ ಅಂತೀರಾ ಅಂದಾಗ, ನನ್ನ ಅವಶ್ಯಕತೆ ಅಂತಹುದು, ಅದೆಲ್ಲ ನಿನ್ನ ಹತ್ರ ಹೇಳಿಕೊಳ್ಳಲಾರೆ. ನಿನಗೆ ಇಷ್ಟವಿದ್ದರೆ ಹೇಳು, ನೀನು ದುಡ್ಡು ಕೊಟ್ಟರೆ ಅವನ ಡೀಟೇಲ್ಸ್ ನಿನಗೆ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಎನ್ನುತ್ತಾನೆ ಶ್ರೀನು. ಹಾಂ, ಈಗ ಲೈನ್ಗೆ ಬಂದ ಎಂದು ಅಂದುಕೊಳ್ಳುತ್ತಾ, ಸರಿ ರೀ, ಎಷ್ಟಾದರೂ ಅಜಯ್ ನನ್ನ ಫ್ರೆಂಡ್, ನಾನು ಈಗ ಹಣ ಚೆನ್ನಾಗಿಯೇ ಸಂಪಾದಿಸುತ್ತಿದ್ದೇನೆ, ನನ್ನ ಫ್ರೆಂಡ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಒಂದು 10,000 ತೆಗೆದು ಶ್ರೀನು ಕೈಯಲ್ಲಿ ಇಟ್ಟು ಡೀಟೇಲ್ಸ್ ಎಲ್ಲ ಪಡೆದುಕೊಳ್ಳುತ್ತಾನೆ. 10,000 ರೂಪಾಯಿ ದಿಢೀರನೆ ಕೈಗೆ ಬಂದಿದ್ದರಿಂದ ಶ್ರೀನು ಆನಂದಕ್ಕೆ ಮಿತಿಯಿಲ್ಲ. ಅದಕ್ಕೆ ಪ್ರಸಾದ್ ಏನೇನೋ ಡೀಟೇಲ್ಸ್ ಕೇಳಿದನೋ ಅದರ ಜೊತೆಗೆ ಇನ್ನಷ್ಟು ಹೆಚ್ಚುವರಿ ಮಾಹಿತಿಯನ್ನು ಹೇಳಿ ಥ್ಯಾಂಕ್ಸ್ ಎನ್ನುತ್ತಾನೆ ಶ್ರೀನು. ನೀವು ನನಗೆ ಥ್ಯಾಂಕ್ಸ್ ಹೇಳೋದೇನ್ರಿ, ಅಜಯ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫ್ರೆಂಡ್ನ ಭೇಟಿಯಾದ ನಂತರ ಮತ್ತೆ ಇನ್ನೊಂದು ಸಲ ನಿಮ್ಮ ಜೊತೆ ಮಾತಾಡ್ತೀನಿ, ಈಗ ಬರ್ತೀನಿ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಸುಮ್ಮನೆ ಬಂದ 10,000 ನೋಡುತ್ತಾ, ನನ್ನ ಬಾಮೈದ ಎಂಥವನಾದರೂ ಈ ದಿನ ಅವನಿಂದ ನನಗೆ 10,000 ಲಾಭ ಎಂದು ಅಂದುಕೊಳ್ಳುತ್ತಾ ಸಂತೋಷವಾಗಿ ಅಲ್ಲಿಂದ ಹೋಗುತ್ತಾನೆ ಶ್ರೀನು. ಪ್ರಸಾದ್ ಅಲ್ಲಿಂದ ಹೋಗುತ್ತಾ ಅಮ್ಮಯ್ಯ, ಯಾರಿಗೂ ಯಾವ ಅನುಮಾನ ಬಾರದಂತೆ, ನಾನ್ಯಾರು ಏನು ಅಂತ ತಿಳಿಯದಂತೆ ಆ ಅಜಯ್ ಡೀಟೇಲ್ಸ್ ಎಲ್ಲ ಅಕ್ಕ ಹೇಳಿದ ಹಾಗೆ ತೆಗೆದುಕೊಂಡೆ ಎಂದು ಸಂಭ್ರಮ ಪಡುತ್ತಾ, ಇನ್ನು ಯಾವ ವಿಷಯಗಳು ಅವಶ್ಯಕತೆ ಇಲ್ಲ ಎಂದು ಅಂದುಕೊಳ್ಳುತ್ತಾ ಮತ್ತೆ ಹೈದರಾಬಾದ್ಗೆ ಹೊರಡುತ್ತಾನೆ. ಆದರೆ ಅವನು ಮಾಡಿದ ತಪ್ಪು ಏನೆಂದರೆ ಗಾನವಿಯ ತಂದೆ ತಾಯಿ ಯಾರು ಎಂಬುದನ್ನು ತಿಳಿದುಕೊಳ್ಳದೆ ಇರುವುದು. ಅದು ತಿಳಿದಿದ್ದರೆ ಕತೆ ಬೇರೆ ತರಹ ಇರುತ್ತಿತ್ತೇನೋ. ಆದರೆ ಗಾನವಿಯನ್ನು ತಮ್ಮ ದಾರಿಯಿಂದ ತಪ್ಪಿಸಲು ಅಜಯ್ನಿಂದ ಒಳ್ಳೆಯ ಅವಕಾಶ ಸಿಗುತ್ತದೆ ಎಂದು ಆನಂದವಾಗಿ ಅಲ್ಲಿಂದ ಹೋಗುತ್ತಾನೆ. ಬೆಳಿಗ್ಗೆ ಗಾನವಿ ನಿದ್ದೆ ಎಚ್ಚರವಾಗುವಷ್ಟರಲ್ಲಿ ಖಾಲಿ ಬೆಡ್ ದರ್ಶನ ನೀಡುತ್ತದೆ. ಆದಿ ಅಲ್ಲಿ ಇರುವುದಿಲ್ಲ. ರಾತ್ರಿ ತುಂಬ ಹೊತ್ತಿನವರೆಗೂ ವರ್ಕ್ ಮಾಡಿದರು, ಆದರೂ ಬೆಳಿಗ್ಗೆಯೇ ಎದ್ದು ಬಿಟ್ಟರಾ ಎಂದು ಅಂದುಕೊಳ್ಳುತ್ತಾ ತಾನು ಮಲಗಿದ್ದ ಚಾಪೆ ಬೆಡ್ಶೀಟ್ ನೀಟಾಗಿ ಮಡಚಿಟ್ಟು ಆದಿ ಮಲಗಿದ್ದ ಬೆಡ್ ಕೂಡ ಸರಿ ಮಾಡಿ ಫ್ರೆಶ್ ಆಗಿ ಕೆಳಗೆ ಹೋಗುತ್ತಾಳೆ. ರಾತ್ರಿ ತಾನು ನಿದ್ದೆಯಲ್ಲಿ ಕನವರಿಸಿದ್ದು ಆದರೆ ಆದಿ ತನಗೆ ಹತ್ತಿರವಾಗಿದ್ದ ವಿಷಯವಾಗಲಿ ಗಾನವಿಗೆ ತಿಳಿಯದು. ಎಂದಿನಂತೆ ತನ್ನ ರೊಟೀನ್ ಶುರು ಮಾಡುತ್ತಾಳೆ ಗಾನವಿ. ಕೆಳಗೆ ಹೋಗಿ ಪೂಜೆ ಮಾಡಿದ ನಂತರ ಕಿಚನ್ಗೆ ಬಂದ ಗಾನವಿಗೆ ಆದಿ ಜಿಮ್ ರೂಮ್ನಲ್ಲಿ ಇರುತ್ತಾರೆ ಎಂದು ನೆನಪಾಗಿ ತಕ್ಷಣ ಪ್ರೋಟೀನ್ ಶೇಕ್ ರೆಡಿ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತಾಳೆ. ಅವಳು ಹೋಗುವಷ್ಟರಲ್ಲಿ ಆದಿ ವರ್ಕೌಟ್ಸ್ ಮಾಡುತ್ತಾ ಬೆವರು ಸುರಿಸುತ್ತಾ ಇರುತ್ತಾನೆ. ಬೆವರಿನಿಂದ ಹೊಳೆಯುತ್ತಿರುವ ಆದಿ ದೇಹವನ್ನು ಮೈಮರೆತು ನೋಡುತ್ತಾ 5 ನಿಮಿಷ ಹಾಗೆ ನಿಂತು ಬಿಡುತ್ತಾಳೆ ಗಾನವಿ. ಅಷ್ಟರಲ್ಲಿ ತನ್ನ ಅಂತರಾತ್ಮ ತನ್ನನ್ನು ಎಚ್ಚರಿಸಲಾಗಿ ಆದಿ ಅದಕ್ಕೆ ಮುಂಚೆ ಅಂದ ಮಾತುಗಳು ನೆನಪಾಗಿ ಪ್ರೋಟೀನ್ ಶೇಕ್ ಸೈಲೆಂಟ್ ಆಗಿ ಅಲ್ಲಿರುವ ಟೇಬಲ್ ಮೇಲೆ ಇಟ್ಟು ಕೆಳಗೆ ಹೋಗಲು ಹಿಂದಿರುಗುತ್ತಾಳೆ. ಗಾನವಿ ಬಂದಾಗಿನಿಂದ ತನ್ನನ್ನು ಕಣ್ಗಾವಲಿನಲ್ಲಿಟ್ಟಿದ್ದ ಆದಿ ಅಲ್ಲಿಗೆ ಬಂದು ಏನು ಮಾತನಾಡದೆ ಸೈಲೆಂಟ್ ಆಗಿ ಹೋಗುತ್ತಿರುವ ಗಾನವಿನ ನೋಡಿ ಏಯ್ ಎಂದು ಕರೆಯುತ್ತಾನೆ. ಆ ಕರೆಗೆ ಬೆಚ್ಚಿಬಿದ್ದು ಅಲ್ಲೇ ನಿಂತು ತಲೆ ಕೆಳಗೆ ಹಾಕಿ ಮೌನವಾಗಿ ನಿಲ್ಲುತ್ತಾಳೆ ಗಾನವಿ. ಆದರೆ ತಲೆ ಮಾತ್ರ ಮೇಲೆತ್ತಲ್ಲ. ಏನು ಕರೀತಿದ್ರೆ ಮಾತನಾಡಲ್ಲ ಎನ್ನುತ್ತಾ ಆದಿ ಗಾನವಿಗೆ ಹತ್ತಿರ ಬರುತ್ತಿದ್ದಂತೆ ಆದಿ ಶರ್ಟ್ಲೆಸ್ ಆಗಿ ಇರುವುದರಿಂದ ಗಾನವಿ ತಲೆ ತಗ್ಗಿಸಿ ಇರುವುದರಿಂದ ಆದಿನ ಕಟ್ಟುಮಸ್ತಾದ ದೇಹ ತನಗೆ ಅತಿ ಹತ್ತಿರವಾಗಿ ಕಾಣಿಸುತ್ತಿದ್ದರೆ ಅದನ್ನು ನೋಡುತ್ತಾ ಗುಟುಕು ನುಂಗುತ್ತಾ ಏನು ಬೇಕು ರೀ ಎನ್ನುತ್ತಾ ದೂರ ಸರಿಯಲು ಟ್ರೈ ಮಾಡುತ್ತಾ ಹಿಂದೆ ಇರುವ ಗೋಡೆಗೆ ಅಂಟಿಕೊಂಡು ಬಿಡುತ್ತಾಳೆ. ಎಷ್ಟು ಹೊತ್ತಾದರೂ ಆದಿಯಿಂದ ಉತ್ತರ ಬಾರದಿರಲು ಗಾನವಿ ಸ್ವಲ್ಪ ತಲೆ ಎತ್ತಿ ನೋಡುತ್ತಾಳೆ. ತಲೆ ಎತ್ತಿದ ಗಾನವಿಗೆ ಆದಿ ನೇರವಾಗಿ ತನ್ನನ್ನೇ ನೋಡುತ್ತಿರುವುದು ಕಾಣಿಸಲು ಟಕ್ಕನೆ ಕಣ್ಣು ತಗ್ಗಿಸಿ ಏನು ಬೇಕು ರೀ ಎಂದು ಮತ್ತೊಮ್ಮೆ ಕೇಳುತ್ತಾಳೆ. ಇಲ್ಲಿಗೆ ಯಾಕೆ ಬಂದೆ ಅಂದಾಗ ಅದು ನಿಮಗೆ ಪ್ರೋಟೀನ್ ಶೇಕ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾಳೆ.
ಮತ್ತೆ ಯಾಕೆ ಹೊರಟು ಹೋಗ್ತಾ ಇದ್ದೀಯಾ ಅಂದಾಗ, ಅದು ಅಲ್ಲಿ ಟೇಬಲ್ ಮೇಲೆ ಇಟ್ಟೆನು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಾಳೆ. ಅಲ್ಲಿ ಟೇಬಲ್ ಮೇಲೆ ಇಟ್ಟು ಸೈಲೆಂಟಾಗಿ ಹೋದರೆ ಯಾರಿಗೆ ಗೊತ್ತಾಗುತ್ತೆ ಅಂದಾಗ, ನೀವೇ ಅಲ್ವೇನ್ರಿ ಇಷ್ಟು ಮುಂಚೆ ಹಾಗೆ ಇಟ್ಟು ಹೋಗು ಅಂದಿದ್ದು ಅಂತಾಳೆ. ಹೌದು ಅಂದಿದ್ದೆ, ಮತ್ತೆ ನೀನು ಹಾಗೆ ಇಟ್ಟು ಹೋಗದೆ 5 ನಿಮಿಷ ಅಲ್ಲೇ ನಿಂತು ನನ್ನನ್ನು ಕದ್ದು ನೋಡ್ತಾ ಇದ್ದೀಯಾ ಅಂದಾಗ, ನಾನು ಬಂದಿದ್ದು ಇವರನ್ನು ನೋಡಿದ್ದು ಕೂಡ ಗಮನಿಸಿದರಾ ಎಂದು ಅಂದುಕೊಳ್ಳುತ್ತಾ, ಅದು ಅದು ಎಂದು ತಡಬಡಾಯಿಸುತ್ತಾ, ನಿಮ್ಮ ವರ್ಕೌಟ್ಸ್ ಮುಗಿದರೆ ನಿಮಗೆ ಪ್ರೋಟೀನ್ ಶೇಕ್ ಕೊಟ್ಟು ಹೋಗೋಣ ಅಂದ್ಕೊಂಡೆ, ಆದರೆ ಹಾಗಿಲ್ಲ ಅಲ್ವಾ, ಅದಕ್ಕೆ ಅಲ್ಲಿ ಇಟ್ಟು ಹೋಗ್ತಿದ್ದೀನಿ ಎಂದು ತಪ್ಪಿಸಿಕೊಂಡು ಹೋಗಲು ಟ್ರೈ ಮಾಡುತ್ತಾಳೆ. ಆದರೆ ಅವಳನ್ನು ಎತ್ತಲು ಕದಲದಂತೆ ಗಾನವಿಗೆ ಇಕ್ಕೆಲಗಳಲ್ಲಿ ತನ್ನ ಬಲವಾದ 2 ಕೈಗಳನ್ನು ಇಟ್ಟು, ನೀನು ಹೇಳಿದ್ದು ನಂಬುವ ಹಾಗಿಲ್ಲ ಎಂದು ಹೇಳುತ್ತಾ ಅವಳನ್ನು ಗೋಡೆಗೆ ಲಾಕ್ ಮಾಡುತ್ತಾನೆ ಆದಿ. ದೇವರೇ, ಈಗ ಏನಂತ ಹೇಳಲಿ, ಅನಾವಶ್ಯಕವಾಗಿ ಇವರ ಹತ್ತಿರ ಸಿಕ್ಕಿ ಹಾಕಿಕೊಂಡೆ, ಈಗ ಏನು ಅಂತಾರೋ ಏನೋ ಅಂದುಕೊಳ್ಳುತ್ತಾ, ಇಲ್ಲ ರೀ, ನಾನು ನಿಮ್ಮ ವರ್ಕೌಟ್ ಫಿನಿಶ್ ಆದರೆ ನಿಮಗೆ ಪ್ರೋಟೀನ್ ಶೇಕ್ ಕೊಟ್ಟು ಹೋಗೋಣ ಅಂತಾನೇ ಇದ್ದೆ ಅಷ್ಟೇ ಎನ್ನುತ್ತಾಳೆ ಸ್ಥಿರವಾಗಿ. ಆದರೂ ತನ್ನನ್ನು ಆದಿ ಬಿಡದಿರುವುದನ್ನು ನೋಡಿ, ಏನು ಇವರು ನಾನು ಹೇಳಿದ್ದನ್ನು ನಂಬುತ್ತಿಲ್ಲವಾ, ಅದಕ್ಕೆ ಇನ್ನೂ ನನ್ನನ್ನು ಲಾಕ್ ಮಾಡಿದ್ದಾರಾ ಅಂದುಕೊಳ್ಳುತ್ತಾ ಆದಿ ಕಡೆ ಭಯದಿಂದ ನೋಡುತ್ತಿರುವ ಗಾನವಿನ ನೋಡಿ, ಏನು ಹಾಗೆ ನೋಡ್ತಾ ಇದ್ದೀಯಾ ಅಂದಾಗ, ಏನೂ ಇಲ್ಲ ಎಂದು ಗಾನವಿ ತಲೆ ಅಡ್ಡಲಾಗಿ ಅಲ್ಲಾಡಿಸುತ್ತಿದ್ದರೆ, ನಾನು ಯಾರು ಎಂದು ಕೇಳುತ್ತಾನೆ. ಸಡನ್ನಾಗಿ ಸಂಬಂಧವಿಲ್ಲದೆ ಬಂದ ಆ ಪ್ರಶ್ನೆಗೆ ಬೆದರುತ್ತಾ ಇರುತ್ತಾಳೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದೆ ಹಾಗೆ ನೋಡ್ತೀಯಲ್ಲ ಎಂದು ಆದಿ ಗದರಿಸಲು, ಗಂಡ ಎಂದು ಅನ್ನಲು ಹೋಗಿ ಮೊದಲ ರಾತ್ರಿ ಹೇಳಿದ ಮಾತು ನೆನಪಾಗಿ ಟಕ್ಕನೆ ಆ ಮಾತನ್ನು ನಿಲ್ಲಿಸುತ್ತಾಳೆ. ಏನು ಎಂದು ಆದಿ ಮತ್ತೆ ಕೇಳುವಷ್ಟರಲ್ಲಿ ಸ್ವಲ್ಪ ನೋವಿನಿಂದ, ನನ್ನ ಯಜಮಾನರು ಎಂದು ನುಂಗಿ ನುಂಗಿ ಹೇಳುತ್ತಾಳೆ. ನೀನು ಯಾರು, ನಿನಗೆ ಗೊತ್ತಿಲ್ಲವಾ ಅನ್ನುತ್ತಾ, ನಾನಾ ಎಂದು ಅಂದುಕೊಳ್ಳುತ್ತಾ ಕಟ್ಟಿಕೊಂಡ ಹೆಂಡತಿಯನ್ನು ಯಾರು ಎಂದು ಕೇಳುತ್ತಿರುವ ಆದಿಯನ್ನು ನೋಡುತ್ತಾ, ನಾನು ನಿಮಗೆ ಗೊತ್ತಿಲ್ವಾ ಎಂದು ಮನಸ್ಸಲ್ಲೇ ನೋವು ಪಡುತ್ತಾ, ನಿಮ್ಮ ಹೆಂಡತಿ ಎಂದು ಹೇಳಲಾಗದೆ ಆ ಮಾತು ತುಟಿ ದಾಟಿ ಹೊರಗೆ ಬಾರದೆ, ತನ್ನಂತಹ ಪರಿಸ್ಥಿತಿ ಯಾವ ಹೆಣ್ಣು ಮಗಳಿಗೂ ಬರಬಾರದು ಎಂದು ಅಂದುಕೊಳ್ಳುತ್ತಾ ಒಂದೆಡೆ ಕಣ್ಣುಗಳಿಂದ ನೀರು ಹರಿಯುತ್ತಿದ್ದರೆ, ತಕ್ಷಣ ಅದನ್ನು ಒಂದು ಕೈಯಿಂದ ಒರೆಸಿಕೊಂಡು ಎದೆಯ ಮೇಲೆ ನೇತಾಡುತ್ತಿರುವ ತಾಳಿಯನ್ನು ಇನ್ನೊಂದು ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ, ನಿಮ್ಮ ಕೆಲಸದವಳು ಎಂದು ಮೆಲ್ಲಗೆ ಹೇಳುತ್ತಾಳೆ. ಆ ಮಾತು ಹೇಳುವಾಗ ಗಾನವಿ ನಡುಗುತ್ತಿರುವ ತುಟಿಗಳನ್ನು, ತಡಬಡಾಯಿಸುತ್ತಿರುವ ಗಂಟಲನ್ನು, ಅದರಲ್ಲಿನ ನೋವನ್ನು ಗಮನಿಸುತ್ತಲೇ ಇರುತ್ತಾನೆ ಆದಿ. ಏನು ಕೇಳಿಸಲಿಲ್ಲ ಎಂದು ಮತ್ತೆ ಕೇಳಲು, ನಿಮ್ಮ ಕೆಲಸದವಳು ಎನ್ನುತ್ತಾಳೆ ಗಾನವಿ. ಗುಡ್, ಆ ವಿಷಯ ಇನ್ನೂ ನಿನಗೆ ನೆನಪಿದೆ ಅಂತ ಎನ್ನಲು ಸ್ವಲ್ಪ ನೋವಿನಿಂದ ಬಾಯಿಂದ ಮಾತು ಬಾರದೆ ಹೌದು ಎಂದು ನಿಲುವಾಗಿ ತಲೆ ಅಲ್ಲಾಡಿಸುತ್ತಾಳೆ ಗಾನವಿ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.